ಹರಳೆಣ್ಣೆ ಅಥವಾ ಕ್ಯಾಸ್ಟರ್ ಆಯಿಲ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ನೀಳವಾದ ಕೂದಲು ಬಯಸುವವರು, ಚರ್ಮದ ಕಾಂತಿ ಹೆಚ್ಚಿಸಲು ಆಸೆ ಪಡುವ ಪ್ರತಿಯೊಬ್ಬರು ಹರಳೆಣ್ಣೆಯನ್ನು ಬಲ್ಲವರು. ಆದರೆ ಈ ಎಣ್ಣೆಯನ್ನು ಅನಾದಿ ಕಾಲದಿಂದಲೂ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸಲು ಬಳಸಲಾಗುತ್ತದೆ ಎನ್ನುವ ವಿಚಾರ ಬಹುತೇಕರು ತಿಳಿದಿಲ್ಲ. ಇದು ಮಾನವನ ದೈಹಿಕ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿಯಾಗಿದೆ. ಹಾಗಾದರೆ ಹರಳೆಣ್ಣೆಯಿಂದಾಗುವ ಆರೋಗ್ಯಕರ ಪ್ರಯೋಜನಗಳು ಏನು ಎನ್ನುವ ಬಗ್ಗೆ ತಿಳಿಯೋಣ ಬನ್ನಿ. ಹರಳೆಣ್ಣೆಯ ಪ್ರಯೋಜನಗಳು. 1. ಕೆಮ್ಮು ನಿವಾರಣೆಗೆ ಹರಳೆಣ್ಣೆ ಬಳಕೆ. ಹರಳೆಣ್ಣೆಯಲ್ಲಿರುವ ಗುಣಲಕ್ಷಣಗಳಿಂದಾಗಿ ಇದು ಆರೋಗ್ಯ ಮತ್ತು ಸೌಂದರ್ಯ ಎರಡಕ್ಕೂ ಪ್ರಯೋಜನಕಾರಿಯಾಗಿದೆ. 500 ಮಿಲಿಗ್ರಾಂ ಹರಳೆ ಎಲೆಯನ್ನು 3 ಮಿಲಿ ಹರಳೆಣ್ಣೆಯಲ್ಲಿ ಬೆರೆಸಿ ಬೆಲ್ಲವನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಸೇವಿಸಿದರೆ ಕೆಮ್ಮು ಗುಣವಾಗುತ್ತದೆ. ಕಪ್ಪು ಕಲೆಗಳ ನಿವಾರಣೆ. ಕೆಲವು ಹನಿ ಕ್ಯಾಸ್ಟರ್ ಆಯಿಲ್ ಮತ್ತು ಕೊಬ್ಬರಿ ಎಣ್ಣೆಯನ್ನು ತೆಗೆದುಕೊಂಡು ಮುಖದ ಕಪ್ಪು ಕಲೆಗಳ ಮೇಲೆ ಹಚ್ಚಿದರೆ ಕಪ್ಪು ಕಲೆಗಳು ನಿವಾರಣೆಯಾಗುತ್ತವೆ. ಸಂಧಿವಾತ ವಾಸಿ. ಸಂಧಿವಾತ ರೋಗಿಗೆ ಕ್ಯಾಸ್ಟರ್ ಆಯಿಲ್ನಿಂದ ಮಸಾಜ್ ಮಾಡುವುದರಿಂದ ನೋವು ನಿವಾರಣೆಯಾಗುತ್ತದೆ. ಇದು ಸ್ನಾಯು ನೋವನ್ನು ಕಡಿಮೆ ಮಾಡುತ್ತದೆ. ಮಲಬದ್ಧತೆಯ ನಿವಾರಣೆಗೆ ಸಹಾಯಕಾರಿ. ಮಲಬದ್ಧತೆಗೆ ಕ್ಯಾಸ್ಟರ್ ಆಯಿಲ್ ಉಪಯೋಗಕಾರಿಯಾಗಿದೆ. ಇದಕ್ಕೆ 1 ಕಪ್ ಬೆಚ್ಚಗಿನ ಹಾಲಿಗೆ ಅರ್ಧ ಚಮಚ ಹರಳೆಣ್ಣೆಯನ್ನು ಬೆರೆಸಿ ಕುಡಿಯಿರಿ. ಕೂದಲಿಗೆ ಸಹಾಯಕಾರಿ. ಕೂದಲಿನ ಸೌಂದರ್ಯ ಮತ್ತು ಕೂದಲಿನ ಸಮಸ್ಯೆಗಳಿಗೆ ಈ ಎಣ್ಣೆಯನ್ನು ಬಳಸಲಾಗುತ್ತದೆ. ಕ್ಯಾಸ್ಟರ್ ಆಯಿಲನ್ನು ಕೂದಲಿಗೆ ಹಚ್ಚುವುದರಿಂದ ಕೂದಲು ಹೊಳೆಯುವ, ಉದ್ದ ಮತ್ತು ದಪ್ಪವಾಗುತ್ತದೆ. ಈ ಕಾರಣದಿಂದಾಗಿ ಕೂದಲಿನ ಶುಷ್ಕತೆ ಮತ್ತು ತಲೆಹೊಟ್ಟು ಸಹ ನಿವಾರಣೆಯಾಗುತ್ತದೆ. ಹೊಟ್ಟೆಯ ಕೊಬ್ಬನ್ನು ಕರಗಿಸುವುದು. 20 ರಿಂದ 50 ಗ್ರಾಂ ಹಸಿರು ಕ್ಯಾಸ್ಟರ್ ರೂಟ್ ತೆಗೆದುಕೊಳ್ಳಿ. ಇದನ್ನು ತೊಳೆದು ಪುಡಿ ಮಾಡಿ ಇದನ್ನು 200 ಮಿಲಿ ನೀರಿನಲ್ಲಿ ಬೆರೆಸಿ ಅದು ಬೆಂದು 50 ಮಿಲಿ ಆದಾಗ ಸೇವಿಸಿದರೆ ಹೊಟ್ಟೆ ಕೊಬ್ಬು ಕಡಿಮೆ ಆಗುತ್ತದೆ. ಪೈಲ್ಸ್ನಿಂದ ಮುಕ್ತಿ. 20 ರಿಂದ 30 ಮಿಲಿ ಕ್ಯಾಸ್ಟರ್ ಎಲೆಗಳ ಕಷಾಯವನ್ನು ತಯಾರಿಸಿ ಅದನ್ನು 15 ಮಿಲಿ ಅಲೋವೆರಾ ರಸದೊಂದಿಗೆ ಬೆರೆಸಿ ಬೆಳಗ್ಗೆ ಮತ್ತು ಸಂಜೆ ಕುಡಿಯುವುದು ಪೈಲ್ಸ್ನಲ್ಲಿ ಪ್ರಯೋಜನಕಾರಿಯಾಗಿದೆ. ಮೂತ್ರಪಿಂಡದ ಉರಿಯೂತ ಕಡಿಮೆ ಮಾಡಲು ಸಹಾಯಕಾರಿ. ಮೂತ್ರಪಿಂಡದ ಉರಿಯೂತವನ್ನು ಕಡಿಮೆ ಮಾಡಲು ಕ್ಯಾಸ್ಟರ್ ಬೀಜವನ್ನು ಪುಡಿ ಮಾಡಿ ಇದನ್ನು ಬಿಸಿ ಮಾಡಿ ಹೊಟ್ಟೆಯ ಅರ್ಧ ಭಾಗಕ್ಕೆ ಹಚ್ಚಿದರೆ ಊತ ಶಮನವಾಗುತ್ತದೆ. ಕಣ್ಣಿನ ಸೌಂದರ್ಯಕ್ಕೆ ಹರಳೆಣ್ಣೆ ಸಹಕಾರಿ. ಕೆಲವು ಹನಿ ಕ್ಯಾಸ್ಟರ್ ಆಯಿಲನ್ನು ತೆಗೆದುಕೊಂಡು ಕಣ್ಣುಗಳ ಸುತ್ತಲೂ ನಿಧಾನವಾಗಿ ಮಸಾಜ್ ಮಾಡಿ. ಇದು ಉಬ್ಬುವ ಕಣ್ಣುಗಳಿಂದ ಪರಿಹಾರವನ್ನು ನೀಡುತ್ತದೆ. ಸುಕ್ಕುಗಳ ನಿವಾರಣೆ. ಇದು ಮಾಯಿಶ್ಚರೈಸಿಂಗ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಇದು ಅಕಾಲಿಕ ವಯಸ್ಸನ್ನು ತಡೆಯುತ್ತದೆ ಮತ್ತು ತ್ವಚೆಯ ಸುಕ್ಕುಗಳನ್ನು ತೆಗೆದುಹಾಕುತ್ತದೆ. ಸಿಯಾಟಿಕಾದ ನೋವನ್ನು ಕಡಿಮೆ ಮಾಡುತ್ತದೆ. ಇದು ಸಿಯಾಟಿಕಾದ ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸಿಯಾಟಿಕಾ ಎಂಬುದು ಒಂದು ನರ. ಇದರಲ್ಲಿ ಕೆಳಬೆನ್ನು ಮತ್ತು ಹಿಪ್ ಭಾಗ ಊದಿಕೊಂಡು ನೋವು ಉಂಟಾಗುತ್ತದೆ. ಮುಟ್ಟಿನ ಸಮಸ್ಯೆಗೆ ಪರಿಹಾರ. ಪೀರಿಯಡ್ಸ್ ನೋವನ್ನು ಹೋಗಲಾಡಿಸಲು ಕ್ಯಾಸ್ಟರ್ ಎಲೆಗಳನ್ನು ಬಿಸಿ ಮಾಡಿ ಹೊಟ್ಟೆಯ ಮೇಲೆ ಕಟ್ಟುವುದು ಪ್ರಯೋಜನಕಾರಿಯಾಗಿದೆ. ಇದು ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವನ್ನು ನಿವಾರಣೆ ಮಾಡುತ್ತದೆ. ನರಗುಳಿಗಳಿಗೆ ಮುಕ್ತಿ. ಅಲೋವೆರಾ ರಸವನ್ನು ಕ್ಯಾಸ್ಟರ್ ಆಯಿಲ್ನೊಂದಿಗೆ ಬೆರೆಸಿ ಹಚ್ಚುವುದರಿಂದ ನರಗುಳಿಗಳ ಸುಡುವ ಸಂವೇದನೆಯಲ್ಲಿ ಪರಿಹಾರ ಸಿಗುತ್ತದೆ. ದೇಹದ ಮಸಾಜ್. ಈ ಎಣ್ಣೆಯನ್ನು ದೇಹದ ಮಸಾಜ್ಗೆ ಬಳಸಬಹುದು. ಇದು ದೇಹಕ್ಕೆ ಹೊಳಪನ್ನು ನೀಡುತ್ತದೆ, ನರನಾಡಿಗಳನ್ನು ಸಡಿಲಗೊಳಿಸಿ ಮೈಕೈ ನೋವನ್ನು ಕಡಿಮೆ ಮಾಡುತ್ತದೆ. ರೆಪ್ಪೆಗೂದಲುಗಳಿಗೆ. ರೆಪ್ಪೆಗೂದಲುಗಳನ್ನು ಸುಂದರವಾಗಿ ದಪ್ಪವಾಗಿಸಲು ಈ ಎಣ್ಣೆಯನ್ನು ಕಣ್ರೆಪ್ಪೆಗಳ ಮೇಲೆ ಅನ್ವಯಿಸಲಾಗುತ್ತದೆ. ಇದರಿಂದ ಕಣ್ಣು ತಂಪಾಗಿರುವುದು ಮಾತ್ರವಲ್ಲದೆ ಸುಂದರವಾದ ಕಣ್ರೆಪ್ಪೆಗಳು ಬೆಳೆಯುತ್ತವೆ. ಸ್ನೇಹಿತರೆ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.